ಅಕ್ಷಿ ಸಾಕಾಗಿದೆ ಪ್ಲೇಸ್ ಮಾತ್ರ. ಆಗ ಹೋಗ್ಬರೋಣ ಅಲ್ಲ ಫಸ್ಟ್ ಹೋಗ್ತೀಯಾ? ಹೇ ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗೌತಮ್ ಗೌಡ. ನಾನಿವತ್ತು ಒಂದು ಗಾಡಿ ಮಧ್ಯೆ ಇರ್ತಕ್ಕಂಥ ಒಂದು ಬ್ಯೂಟಿಫುಲ್ ದೇವಾಲಯಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕೊಡಗಿನಲ್ಲಿ ಆ ದೇವಾಲಯನ ನಾನು ನೋಡೋಕ್ಕೆ 25 ವರ್ಷ ಆಯಿತು. ತುಂಬ ಜನರಿಗೆ ಗೊತ್ತಿಲ್ಲ. ತುಂಬ ನಿಗೂಢವಾಗಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಟೆಂಪಲ್. ಅದಕ್ಕೆ ಹೋಗ್ಬೇಕಂದ್ರೆ ಎರಡು ರೂಟಲ್ಲಿ ಹೋಗ್ಬೇಕಾಗುತ್ತೆ. ಒಂದು ಮಡಿಕೇರಿಯಿಂದ ಚಿಟ್ಟಳ್ಳಿ ರೋಡಾಗಿ ಕಳಗದೊಳಗೆ ಹೋಗೋದು. ಇನ್ನೊಂದು ಬಂದುಬಿಟ್ಟು ನಾನು ಇವಾಗೇನು ನಿಂತ್ಕೊಂಡಿದ್ದೀನಿ ಮಡಿಕೇರಿಯಿಂದ ವಿರಾಜಪೇಟೆ ಮೂರ್ನಾಡು ಮೇನ್ ಹೈವೇ ಇದೆಲ್ಲ, ಇಲ್ಲಿ ಕಗ್ಗೋಡಿಗೆ ಬಂದರೆ ಈ ರೋಡಲ್ಲಿ ನಾವು ಒಂದು 3-4 ಕಿಲೋಮೀಟರ್ನ ಹೋಗ್ಬೇಕು ಅನಿಸುತ್ತೆ. ರಿಮೋಟ್ ಲೊಕೇಶನ್ ಆಗಿದ್ರು ಕೂಡ ಗೌರ್ಮೆಂಟ್ ಅವರು ಕೊಟ್ಲಪ್ಪ ದೇವರ ಕಾಡು ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಡೈಲಿ ಪೂಜೆ ನಡೀತದೆ, ಯಾಕಂದರೆ ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇಷ್ಟು ಗಾಳಿ ಮಳೆ ಇದ್ರೂ ಕೂಡ ಒಂದೇ ಒಂದು ಕಸ ಇಲ್ಲ. ಕಾಣಿಕೆ ಡಬ್ಬ ಎಲ್ಲ ಇದೆ, ನಾಗದೇವನ ಕಲ್ಲಿದೆ. ಸೊ ಈಗಷ್ಟೇ ಆ ಪೂಜಾರಿಗಳು ಪೂಜೆ ಮಾಡಿ ಹೋಗಿದ್ದಾರೆ ಅನಿಸುತ್ತೆ. ನೆನ್ನೆ ಬರೋವಾಗ ಕೂಡ ಅವರು ಪೂಜೆ ಮಾಡಿ ಹೋಗಿದ್ರ. ಸೊ ಆ ಮೂರ್ತಿಗಳೆಲ್ಲ ಎಷ್ಟು ಚೆನ್ನಾಗಿ ಇನ್ನೂ ಹಾಗೆ ಇಟ್ಕೊಂಡಿದ್ದಾರೆ. ಸೊ ಟೆಂಪಲ್ದು ಒಂದು ರೌಂಡ್ ಹೊರಗಡೆ ತೋರಿಸ್ಬಿಡ್ತೀನಿ. ಒಳಗಡೆ ಮಾತ್ರ ನಿಜವಾಗ್ಲೂ ನನಗೆ ಇಲ್ಲಿ ಆ ಕಲ್ಲುದು ಒಳಗಡೆ ಹೋದಾಗ ಅಲ್ಲಾಗುವ ಅನುಭವನೇ ಬೇರೆ. ಮತ್ತು ಇನ್ನು ಮುಂದೆ ಹೋಗೋಕ್ಕೆ ಆ್ಯಕ್ಚುಲಿ ಬೇಡ ಅನಿಸುತ್ತೆ, ಯಾಕಂದರೆ ಅಲ್ಲಿ ಒಂಥರ ಏಕಾಶಿಲಾ ದೊಡ್ಡ ಬಂಡೆಕಲ್ಲು ಇಲ್ಲೊಂದಿದೆ, ಈ ಕಡೆ ಇನ್ನೊಂದಿದೆ ಪಕ್ಕದಲ್ಲಿ. ಅಲ್ಲಿದೆಯಾ? ಒಂದು ರೌಂಡ್ ಇದೆ. ಜಿಗಣೆಗಳಿದೆ. ಅಲ್ಲಿ ಏನೋ 1-2 ಹತ್ತು, ಮತ್ತು ಇಲ್ಲೇನು ಹತ್ತಲಿಲ್ಲಪ್ಪ.